ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಯಾವುದೋ ಒಂದು ಇವೆಂಟ್ ಹೊರಗಡೆ ಬಂದಿದ್ದೆ. ಆ ಇವೆಂಟ್ ಗ್ಯಾಪ್ ನಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಇಲ್ಲೇ ಒಂದು ಹಾಲಿಂದ, ಹಾಗಾಗಿ ಸ್ವಲ್ಪ ಎಕೋ ಇರುತ್ತೆ ನಿಮಗೆ, ಬಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರುತ್ತೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಪತ್ರಿಕೆಗಳಲ್ಲಿ ಎಲ್ಲಾ ಕಡೆ ಒಂದು ಮೆಸೇಜ್ ಅಂದ್ರೆ ಒಂದು ರಿಪೋರ್ಟ್ ಓಡ್ತಾ ಇದೆ. ದೇಶದ ಶ್ರೀಮಂತ ರಾಜಕಾರಣಿಗಳು ಯಾರ್ಯಾರು. ಸೊ ಆ ಪಟ್ಟಿಯಲ್ಲಿ ಬಹಳ ದೊಡ್ಡ ಹೆಸರುಗಳೆಲ್ಲ ಕಾಣಿಸ್ತಾ ಇದೆ. ಅದರಲ್ಲಿ ಕರ್ನಾಟಕದವರೇ ಟಾಪ್ 10 ಅಲ್ಲಿ 4 ಜನ ಇದ್ದಾರೆ ಅನ್ನೋದು ವಿಶೇಷ. ಎಲ್ಲರ ಮನಸ್ಸಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಇವರು ಕೋಟಿ ಕೋಟಿ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಮಾಡ್ಕೊಂಡ್ಬಿಡ್ತಾರೆ ರಾಜಕಾರಣಿಗಳು ಅಂತ ಯೋಚನೆ ಮಾಡೋದು ಸಹಜ. ಆದ್ರೆ ಎಲ್ಲವೂ ಸಹಿತ ರಾಜಕಾರಣದಿಂದ ಆಗಿರೋದಿಲ್ಲ. ಅವರಿಗೆ ಅವರದ್ದೇ ಆದ ಬೇರೆ ಬೇರೆ ಬಿಸ್ನೆಸ್ಗಳಿರ್ತವೆ, ವ್ಯವಹಾರಗಳಿರ್ತವೆ. ಅವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಯಾರ್ಯಾರು ಎಷ್ಟೆಷ್ಟು ಸಾವಿರ ಕೋಟಿ ಆಸ್ತಿ ಮಾಡಿದ್ದಾರೆ ಅಂತ. ಪರಾಗ್ ಶಾ ಅಂತ ಇವರು ಮುಂಬೈನವರು. ಈ ಪರಾಗ್ ಶಾ ಮುಂಬೈನ ಒಂದು ಕ್ಷೇತ್ರದವರು. ಈ ಪರಾಗ್ ಶಾ ಘಾಟ್ಕೋಪರ್ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾರೆ. ಇವರು 3,383 ಕೋಟಿ ಆಸ್ತಿ, 3,383 ಕೋಟಿ ಆಸ್ತಿ ಇರ್ಬಾರ್ದು. ಇವರು ದೇಶದ ನಂಬರ್ 1 ಅಂದ್ರೆ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ. ಇನ್ನು 2ನೇ ಸ್ಥಾನದಲ್ಲಿರೋದು ನಮ್ಮ DCM DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರ ಹತ್ರ 1,413 ಕೋಟಿ ರೂಪಾಯಿ ಲೀಗಲ್ ಆನ್ ಪೇಪರ್ಸ್ ಆನ್ ರೆಕಾರ್ಡ್ಸ್ ದುಡ್ಡಿದೆ. ಹಾಗಾಗಿ ಇಡೀ ದೇಶದಲ್ಲೇ ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ DK ಶಿವಕುಮಾರ್ 2ನೇ ಸ್ಥಾನದಲ್ಲಿ. ಇನ್ನು ಪುಟ್ಟಸ್ವಾಮಿ ಗೌಡ ಅವರು ಸಹಿತ ಈ ಸಾಲಿನಲ್ಲಿ, ನಿಮ್ಗೆ ಗೊತ್ತಿರಬಹುದು, ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರಿನ ಪಕ್ಷೇತರ ಶಾಸಕ. ಅವರು 1,267 ಕೋಟಿ ಆಸ್ತಿ ಇದೆ. ಅವರು ಲಿಸ್ಟ್ ಅಲ್ಲಿ 3ನೇ ಸ್ಥಾನದಲ್ಲಿ. ಪ್ರಿಯಾ ಕೃಷ್ಣ ಅವರು 1,156 ಕೋಟಿ ಆಸ್ತಿ ಪಡಿಸ್ಕೊಂಡು 4ನೇ ಸ್ಥಾನದಲ್ಲಿ. ಭೈರತಿ ಸುರೇಶ್ 10ನೇ ಸ್ಥಾನದಲ್ಲಿ, ಟಾಪ್ 10 ಹೇಳ್ತಾರೆ, 647 ಕೋಟಿ. ಇದರಲ್ಲಿ ಅತೀ ಬಡವರು ಯಾರಪ್ಪ ಅಂತಂದ್ರೆ 1,492ನೇ ಸ್ಥಾನ ಅಂತ. ಇದು ನಿರ್ಮಲ್ ಕುಮಾರ್ ಅಂತ 1,700 ರೂಪಾಯಿ ಅಷ್ಟೇ ಪಾಪ ಅವ್ರ ಹತ್ರ ಆಸ್ತಿ ಇರೋದು. ಇವರು ಪಶ್ಚಿಮ ಬಂಗಾಳ ರಾಜ್ಯದ ಇಂಡಸ್ ಕ್ಷೇತ್ರದ ಬಿಜೆಪಿ ಶಾಸಕ. ಅವ್ರ ಹತ್ರ ಅಷ್ಟೇ ಅಂದ್ರೆ 1,700 ರೂಪಾಯಿ ಮಾತ್ರ. ಅವ್ರ ಬಡ ಶಾಸಕರ ಪಟ್ಟಿಯಲ್ಲಿ ಅವರು ಬರ್ತಾರೆ. ಹೇಳೋದು ಎಷ್ಟೆಷ್ಟು ಸಾವಿರ ಅಂದ್ರೆ 3,000 ಕೋಟಿ, 2,000 ಕೋಟಿ, 5,000 ಕೋಟಿ ಅಂತ ನಾವೇನ್ ಮಾತಾಡ್ತಾ ಇದೀವಿ. ಇವೆಲ್ಲವನ್ನ ಸಹಿತ ರಾಜಕೀಯದಲ್ಲಿ ಯಾರು ತಲೆ ಮಾಡಿದ್ರು, ಯಾವ್ದೋ ಇದು ಮಾಡಿದ್ರು, ಅದ್ ಮಾಡೋದಿಲ್ಲ. ನಾನು ಆಗ್ಲೇ ಹೇಳಿದಾಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವ್ಯವಹಾರಗಳಿರ್ತವೆ. ಹಂಗಂತ ಬರೀ ಎಲ್ಲವೂ ವ್ಯವಹಾರದಲ್ಲೇ ಬಂತ ಅಂತಂದ್ರೆ ನೋ, ಅದು ಅಲ್ಲ. ಯಾಕಂದ್ರೆ ಕೆಲವೊಂದು ಹೇಳಲಾಗದ ಸತ್ಯಗಳು, ನಿಮಗೆ ಗೊತ್ತಿರುವ ಸತ್ಯಗಳು ನಮ್ಮಿಬ್ಬರು ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೇ, ಮೈಂಡಲ್ಲಿ ಅಷ್ಟೇ. ಬಿಟ್ರೆ ಅದು ಸತ್ಯ ಅಂದ್ರೆ ಹೇಳ್ತಾರೆ, ಹೇಳ್ಬೋದೇ ಅವ್ನ ತಲೆ ಹೊಡೆದ, ಅಲ್ಲ ಭ್ರಷ್ಟಾಚಾರ ಮಾಡ್ದ, ಇಲ್ಲಿ ಇಷ್ಟು ಮಾಡ್ದ ಅಂತ. ಬಟ್ ಎಂಡ್ ಆಫ್ ದ ಡೇ ಆನ್ ಪೇಪರ್ಸ್ ಏನ್ ರೆಕಾರ್ಡ್ಸ್ ತೋರಿಸ್ತಾರೋ ಅವೆಲ್ಲ ವೈಟ್ ಮನಿ. ಇವೆಲ್ಲ ಡಿಕ್ಲೇರ್ ಮಾಡ್ಕೊಂಡಿರೋ ದುಡ್ಡು. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಈ ಇಂಡಿಯಾದಲ್ಲಿ ಎಂಥ ಬಿಸ್ನೆಸ್, ಎಂಥ ಇದ್ರ ಮಧ್ಯ ರಾಜಕಾರಣಿಗಳಾಗಿ ಒಂದು ಪವರ್ ಅನ್ನ, ಒಂದು ಸಾಮ್ರಾಜ್ಯನ ಕಟ್ಕೊಂಡ್ರೆ ಹೋಗ್ತಾ 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 ಸಾವಿರಾರು ಕೋಟಿಯ ಒಡೆಯ ಆಗ್ಬೋದು ಅನ್ನೋದಕ್ಕೆ ಇವರೆಲ್ಲ ಅದಕ್ಕೆ ನಿದರ್ಶನಗಳಾಗಿ ನಿಲ್ತಾರೆ. ಸೊ ಹಾಗಂತ ಇದೇ ದೇಶದಲ್ಲಿ ಎಲ್ಲಾ ತರಹದ, ಅಂದ್ರೆ ನರೇಂದ್ರ ಮೋದಿ ಅಂತಹ ಒಬ್ಬ ಪ್ರಧಾನಿ ಇರುವಂತಹ, ಅಂದ್ರೆ ಸ್ವಂತ ಕಾರು ಇಲ್ಲದಂತಹ ಪ್ರಧಾನಿಯನ್ನು ಸಹಿತ ಈ ದೇಶ ನೋಡಿದೆ. ಸ್ವಂತ ಜೆಟ್ ಇಟ್ಕೊಂಡು ಓಡಾಡ್ತಾ ಇದ್ದಂತಹ ಪ್ರಧಾನಿಯನ್ನು ಈ ದೇಶ ನೋಡಿದೆ. ಸೊ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯವಿದೆ. ಎಲ್ಲವೂ ಕರೆಕ್ಟ್ ಆಗಿದ್ರೆ ಜಗತ್ತಿನ ಕಣ್ಣಿಗೆ ಅವರು ಚೆನ್ನಾಗಿ ಕಾಣ್ತಾರೆ. ಎಲ್ಲವೂ ಉಲ್ಟಾ ಪಲ್ಟಾ ಆಯ್ತು ಅಂತಂದ್ರೆ ಜಗತ್ತು ಅವ್ರನ್ನ ದೂಷಿಸೋಕ್ ಶುರು ಮಾಡುತ್ತೆ. ನಾನು ಹೇಳ್ತಾ ಇರೋದು, ಈಗ ನೋಡಿ, ಈಗ ಬಿಜೆಪಿ ಅವರು ಇರೋ ತನಕ ಕರ್ನಾಟಕದಲ್ಲಿ 40% ಕಮಿಷನ್ ಅಂತ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಮತ್ತೆ ಶುರುವಾಗಿದೆ, ಇವರು 40%, ಇವರು 50% ಅಂತ. ಕಮಿಷನ್ ಇದ್ದೇ ಇರುತ್ತೆ. ಯಾರೋ ಒಬ್ಬ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ 100 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಜನರುಗಳಿಗೆಲ್ಲ ದುಡ್ಡು ಕೊಟ್ಟು ಎಲ್ರಿಗೂ ಎಣ್ಣೆ ಹೊಡಿಸಿ ಎಲೆಕ್ಷನ್ ಅಲ್ಲಿ ಗೆದ್ದು ಸಮಾಜ ಸೇವೆ ಮಾಡಕ್ ಬರಲ್ಲ. ಅವ್ರು ಮಾಡಕ್ ಬರೋದೇ ದುಡ್ಡು ಮಾಡ್ಬೇಕು ಅಂತ. ಆ ದುಡ್ಡು ಮಾಡೋ ಕೆಲಸಗಳು 100% ನಡೀತವೆ. ಈ ಸಾಲಿನಲ್ಲಿ ಇದ್ದವರೆಲ್ಲ ಅದೇ ತರ ದುಡ್ಡು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ರಾಜಕಾರಣ ಅಂದ್ರೆ ಇವತ್ತು ಒಂದು ಬಿಸ್ನೆಸ್ಸೇ ಅನ್ನೋದು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ ಪ್ರಕಾರ ಈ ಪಟ್ಟಿಯಲ್ಲಿ ಇನ್ನು ಯಾರ್ಯಾರೆಲ್ಲ ಇರ್ತಾರೆ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.